ಬೆಂಗಳೂರಿನಲ್ಲಿ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಿವಾಸದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಹಾಳುಗೆಡವಿರುವುದರ ಕುರಿತಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತ ಸ್ಮಾರಕವನ್ನ ಕಿತ್ತು ಹಾಕಿರುವುದರ ಕುರಿತಾಗಿ ಅನಿರುದ್ಧ್ ಇವತ್ತು ಅಭಿಮಾನಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಂತ ಈ ಘಟನೆಯನ್ನ ಖಂಡಿಸಿದ್ರು. ಅದರ ಜೊತೆಗೆ ಅಭಿಮಾನಿಗಳ ಜೊತೆಗೆ ಇನ್ನೇನೆಲ್ಲ ಮಾತುಕತೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ವಿಷ್ಣುವರ್ಧನ್ ಅವರ ಸಮಾಧಿ ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ನಿವಾಸದ ಬಳಿ ನಡೆದಿರತಕ್ಕಂಥದ್ದು, ಸಾಕಷ್ಟು ಅಭಿಮಾನಿಗಳು ಕೂಡ ಇವತ್ತು ಸೇರಿರುವಂತದ್ದು. ಏನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಯಾರು ಆ ಕಿಡಿಗೇಡಿಗಳು ತೆರವನ್ನ ಮಾಡಿದ್ದಾರೆ ಅವರನ್ನ ಖಂಡಿತ ಶಿಕ್ಷಿಸಬೇಕು. ವಿಷ್ಣುವರ್ಧನ್ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡಬೇಕು. ಏನು ಅದೇ ಜಾಗದಲ್ಲಿ ಮತ್ತೆ ಸಮಾಧಿ ಪುನರ್ ನಿರ್ಮಾಣ ಆಗಬೇಕು, ಸ್ಮಾರಕ ಆಗಬೇಕು ಎನ್ನುವಂತ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ಜೊತೆಗೆ ಏನು ಮೈಸೂರಿನಲ್ಲಿ ಸ್ಮಾರಕ ಆಗಿದೆ, ಆ ಸ್ಮಾರಕ ಅಲ್ಲೇ ಇರಲಿ. ಆದ್ರೆ ಆ ಸ್ಮಾರಕಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಸಂಸ್ಕಾರ ಎಲ್ಲಾಗಿದೆ, ಪುಣ್ಯಭೂಮಿಯ ಜಾಗದಲ್ಲಾಗಿದೆಯೋ ಅದೇ ಜಾಗದಲ್ಲಿ ಏನು ಸಮಾಧಿ ಆಗಬೇಕು, ಪುನರ್ ನಿರ್ಮಾಣ ಎನ್ನುವಂತ ಅಭಿಮಾನಿಗಳ ಆಗ್ರಹ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ನಡೆದಿರ್ತಕ್ಕಂಥದ್ದು. ಏನು ವಿಷ್ಣುವರ್ಧನ್ ಅವರ ನಿವಾಸದ ಮುಂದೆ ಜಮಾಯಿಸಿರುವಂತದ್ದು. ಈಗಾಗಲೇ ಅನಿರುದ್ಧ್ ಅವರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಅಭಿಮಾನಿಗಳ ಬೇಡಿಕೆ ಏನು ಅನ್ನೋದನ್ನು ಕೂಡ ಅವರು ಇಟ್ಟಿದ್ದಾರೆ. ಇದು ಯಾರು ಕೈವಾಡ ಇದೆಯೋ ಈ ಸಮಾಧಿ ತೆರವಿನ ಹಿಂದೆ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವಂಥದ್ದು ಆಗ್ರಹ ಕೂಡ ಕೇಳಿ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಿವಾಸದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಹಾಳುಗೆಡವಿರುವುದರ ಕುರಿತಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತ ಸ್ಮಾರಕವನ್ನ ಕಿತ್ತು ಹಾಕಿರುವುದರ ಕುರಿತಾಗಿ ಅನಿರುದ್ಧ್ ಇವತ್ತು ಅಭಿಮಾನಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಂತ ಈ ಘಟನೆಯನ್ನ ಖಂಡಿಸಿದ್ರು. ಅದರ ಜೊತೆಗೆ ಅಭಿಮಾನಿಗಳ ಜೊತೆಗೆ ಇನ್ನೇನೆಲ್ಲ ಮಾತುಕತೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ವಿಷ್ಣುವರ್ಧನ್ ಅವರ ಸಮಾಧಿ ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ನಿವಾಸದ ಬಳಿ ನಡೆದಿರತಕ್ಕಂಥದ್ದು, ಸಾಕಷ್ಟು ಅಭಿಮಾನಿಗಳು ಕೂಡ ಇವತ್ತು ಸೇರಿರುವಂತದ್ದು. ಏನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಯಾರು ಆ ಕಿಡಿಗೇಡಿಗಳು ತೆರವನ್ನ ಮಾಡಿದ್ದಾರೆ ಅವರನ್ನ ಖಂಡಿತ ಶಿಕ್ಷಿಸಬೇಕು. ವಿಷ್ಣುವರ್ಧನ್ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡಬೇಕು. ಏನು ಅದೇ ಜಾಗದಲ್ಲಿ ಮತ್ತೆ ಸಮಾಧಿ ಪುನರ್ ನಿರ್ಮಾಣ ಆಗಬೇಕು, ಸ್ಮಾರಕ ಆಗಬೇಕು ಎನ್ನುವಂತ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ಜೊತೆಗೆ ಏನು ಮೈಸೂರಿನಲ್ಲಿ ಸ್ಮಾರಕ ಆಗಿದೆ, ಆ ಸ್ಮಾರಕ ಅಲ್ಲೇ ಇರಲಿ. ಆದ್ರೆ ಆ ಸ್ಮಾರಕಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಸಂಸ್ಕಾರ ಎಲ್ಲಾಗಿದೆ, ಪುಣ್ಯಭೂಮಿಯ ಜಾಗದಲ್ಲಾಗಿದೆಯೋ ಅದೇ ಜಾಗದಲ್ಲಿ ಏನು ಸಮಾಧಿ ಆಗಬೇಕು, ಪುನರ್ ನಿರ್ಮಾಣ ಎನ್ನುವಂತ ಅಭಿಮಾನಿಗಳ ಆಗ್ರಹ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ನಡೆದಿರ್ತಕ್ಕಂಥದ್ದು. ಏನು ವಿಷ್ಣುವರ್ಧನ್ ಅವರ ನಿವಾಸದ ಮುಂದೆ ಜಮಾಯಿಸಿರುವಂತದ್ದು. ಈಗಾಗಲೇ ಅನಿರುದ್ಧ್ ಅವರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಅಭಿಮಾನಿಗಳ ಬೇಡಿಕೆ ಏನು ಅನ್ನೋದನ್ನು ಕೂಡ ಅವರು ಇಟ್ಟಿದ್ದಾರೆ. ಇದು ಯಾರು ಕೈವಾಡ ಇದೆಯೋ ಈ ಸಮಾಧಿ ತೆರವಿನ ಹಿಂದೆ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವಂಥದ್ದು ಆಗ್ರಹ ಕೂಡ ಕೇಳಿ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಿವಾಸದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಹಾಳುಗೆಡವಿರುವುದರ ಕುರಿತಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತ ಸ್ಮಾರಕವನ್ನ ಕಿತ್ತು ಹಾಕಿರುವುದರ ಕುರಿತಾಗಿ ಅನಿರುದ್ಧ್ ಇವತ್ತು ಅಭಿಮಾನಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಂತ ಈ ಘಟನೆಯನ್ನ ಖಂಡಿಸಿದ್ರು. ಅದರ ಜೊತೆಗೆ ಅಭಿಮಾನಿಗಳ ಜೊತೆಗೆ ಇನ್ನೇನೆಲ್ಲ ಮಾತುಕತೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ವಿಷ್ಣುವರ್ಧನ್ ಅವರ ಸಮಾಧಿ ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ನಿವಾಸದ ಬಳಿ ನಡೆದಿರತಕ್ಕಂಥದ್ದು, ಸಾಕಷ್ಟು ಅಭಿಮಾನಿಗಳು ಕೂಡ ಇವತ್ತು ಸೇರಿರುವಂತದ್ದು. ಏನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಯಾರು ಆ ಕಿಡಿಗೇಡಿಗಳು ತೆರವನ್ನ ಮಾಡಿದ್ದಾರೆ ಅವರನ್ನ ಖಂಡಿತ ಶಿಕ್ಷಿಸಬೇಕು. ವಿಷ್ಣುವರ್ಧನ್ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡಬೇಕು. ಏನು ಅದೇ ಜಾಗದಲ್ಲಿ ಮತ್ತೆ ಸಮಾಧಿ ಪುನರ್ ನಿರ್ಮಾಣ ಆಗಬೇಕು, ಸ್ಮಾರಕ ಆಗಬೇಕು ಎನ್ನುವಂತ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ಜೊತೆಗೆ ಏನು ಮೈಸೂರಿನಲ್ಲಿ ಸ್ಮಾರಕ ಆಗಿದೆ, ಆ ಸ್ಮಾರಕ ಅಲ್ಲೇ ಇರಲಿ. ಆದ್ರೆ ಆ ಸ್ಮಾರಕಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಸಂಸ್ಕಾರ ಎಲ್ಲಾಗಿದೆ, ಪುಣ್ಯಭೂಮಿಯ ಜಾಗದಲ್ಲಾಗಿದೆಯೋ ಅದೇ ಜಾಗದಲ್ಲಿ ಏನು ಸಮಾಧಿ ಆಗಬೇಕು, ಪುನರ್ ನಿರ್ಮಾಣ ಎನ್ನುವಂತ ಅಭಿಮಾನಿಗಳ ಆಗ್ರಹ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ನಡೆದಿರ್ತಕ್ಕಂಥದ್ದು. ಏನು ವಿಷ್ಣುವರ್ಧನ್ ಅವರ ನಿವಾಸದ ಮುಂದೆ ಜಮಾಯಿಸಿರುವಂತದ್ದು. ಈಗಾಗಲೇ ಅನಿರುದ್ಧ್ ಅವರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಅಭಿಮಾನಿಗಳ ಬೇಡಿಕೆ ಏನು ಅನ್ನೋದನ್ನು ಕೂಡ ಅವರು ಇಟ್ಟಿದ್ದಾರೆ. ಇದು ಯಾರು ಕೈವಾಡ ಇದೆಯೋ ಈ ಸಮಾಧಿ ತೆರವಿನ ಹಿಂದೆ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವಂಥದ್ದು ಆಗ್ರಹ ಕೂಡ ಕೇಳಿ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಿವಾಸದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಹಾಳುಗೆಡವಿರುವುದರ ಕುರಿತಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತ ಸ್ಮಾರಕವನ್ನ ಕಿತ್ತು ಹಾಕಿರುವುದರ ಕುರಿತಾಗಿ ಅನಿರುದ್ಧ್ ಇವತ್ತು ಅಭಿಮಾನಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಂತ ಈ ಘಟನೆಯನ್ನ ಖಂಡಿಸಿದ್ರು. ಅದರ ಜೊತೆಗೆ ಅಭಿಮಾನಿಗಳ ಜೊತೆಗೆ ಇನ್ನೇನೆಲ್ಲ ಮಾತುಕತೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ.
ವಿಷ್ಣುವರ್ಧನ್ ಅವರ ಸಮಾಧಿ ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ನಿವಾಸದ ಬಳಿ ನೆರೆದಿರ್ತಕ್ಕಂಥದ್ದು ಸಾಕಷ್ಟು ಅಭಿಮಾನಿಗಳು ಕೂಡ ಇವತ್ತು ಸೇರಿರುವಂತದ್ದು. ಏನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಯಾರು ಆ ಕಿಡಿಗೇಡಿಗಳು ತೆರವನ್ನ ಮಾಡಿದ್ದಾರೆ ಅವರನ್ನ ಖಂಡಿತ ಶಿಕ್ಷಿಸಬೇಕು. ವಿಷ್ಣುವರ್ಧನ್ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡಬೇಕು. ಏನು ಅದೇ ಜಾಗದಲ್ಲಿ ಮತ್ತೆ ಸಮಾಧಿ ಪುನರ್ ನಿರ್ಮಾಣ ಆಗಬೇಕು, ಸ್ಮಾರಕ ಆಗಬೇಕು ಎನ್ನುವಂತ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ಜೊತೆಗೆ ಏನು ಮೈಸೂರಿನಲ್ಲಿ ಸ್ಮಾರಕ ಆಗಿದೆ, ಆ ಸ್ಮಾರಕ ಅಲ್ಲೇ ಇರಲಿ. ಆದ್ರೆ ಆ ಸ್ಮಾರಕಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಸಂಸ್ಕಾರ ಎಲ್ಲಾಗಿದೆ, ಪುಣ್ಯಭೂಮಿಯ ಜಾಗದಲ್ಲಾಗಿದೆಯೋ ಅದೇ ಜಾಗದಲ್ಲಿ ಏನು ಸಮಾಧಿ ಆಗಬೇಕು, ಪುನರ್ ನಿರ್ಮಾಣ ಎನ್ನುವಂತ ಅಭಿಮಾನಿಗಳ ಆಗ್ರಹ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ನಡೆದಿರ್ತಕ್ಕಂಥದ್ದು. ಏನು ವಿಷ್ಣುವರ್ಧನ್ ಅವರ ನಿವಾಸದ ಮುಂದೆ ಜಮಾಯಿಸಿರುವಂತದ್ದು. ಈಗಾಗಲೇ ಅನಿರುದ್ಧ ಅವರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಅಭಿಮಾನಿಗಳ ಬೇಡಿಕೆ ಏನು ಅನ್ನೋದನ್ನು ಕೂಡ ಅವರು ಇಟ್ಟಿದ್ದಾರೆ. ಇದು ಯಾರು ಕೈವಾಡ ಇದೆಯೋ ಈ ಸಮಾಧಿ ತೆರವಿನ ಹಿಂದೆ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವಂಥದ್ದು ಆಗ್ರಹ ಕೂಡ ಕೇಳಿ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಿವಾಸದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಹಾಳುಗೆಡವಿರುವುದರ ಕುರಿತಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತ ಸ್ಮಾರಕವನ್ನ ಕಿತ್ತು ಹಾಕಿರುವುದರ ಕುರಿತಾಗಿ ಅನಿರುದ್ಧ್ ಇವತ್ತು ಅಭಿಮಾನಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಂತ ಈ ಘಟನೆಯನ್ನ ಖಂಡಿಸಿದ್ರು. ಅದರ ಜೊತೆಗೆ ಅಭಿಮಾನಿಗಳ ಜೊತೆಗೆ ಇನ್ನೇನೆಲ್ಲ ಮಾತುಕತೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ವಿಷ್ಣುವರ್ಧನ್ ಅವರ ಸಮಾಧಿ ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ನಿವಾಸದ ಬಳಿ ನೆರೆದಿರ್ತಕ್ಕಂಥದ್ದು. ಸಾಕಷ್ಟು ಅಭಿಮಾನಿಗಳು ಕೂಡ ಇವತ್ತು ಸೇರಿರುವಂತದ್ದು. ಏನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಯಾರು ಆ ಕಿಡಿಗೇಡಿಗಳು ತೆರವನ್ನ ಮಾಡಿದ್ದಾರೆ ಅವರನ್ನ ಖಂಡಿತ ಶಿಕ್ಷಿಸಬೇಕು. ವಿಷ್ಣುವರ್ಧನ್ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡಬೇಕು. ಏನು ಅದೇ ಜಾಗದಲ್ಲಿ ಮತ್ತೆ ಸಮಾಧಿ ಪುನರ್ ನಿರ್ಮಾಣ ಆಗಬೇಕು, ಸ್ಮಾರಕ ಆಗಬೇಕು ಎನ್ನುವಂತ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ಜೊತೆಗೆ ಏನು ಮೈಸೂರಿನಲ್ಲಿ ಸ್ಮಾರಕ ಆಗಿದೆ, ಆ ಸ್ಮಾರಕ ಅಲ್ಲೇ ಇರಲಿ. ಆದ್ರೆ ಆ ಸ್ಮಾರಕಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಸಂಸ್ಕಾರ ಎಲ್ಲಾಗಿದೆ, ಪುಣ್ಯಭೂಮಿಯ ಜಾಗದಲ್ಲಾಗಿದೆಯೋ ಅದೇ ಜಾಗದಲ್ಲಿ ಏನು ಸಮಾಧಿ ಆಗಬೇಕು, ಪುನರ್ ನಿರ್ಮಾಣ ಎನ್ನುವಂತ ಅಭಿಮಾನಿಗಳ ಆಗ್ರಹ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ನಡೆದಿರ್ತಕ್ಕಂಥದ್ದು. ಏನು ವಿಷ್ಣುವರ್ಧನ್ ಅವರ ನಿವಾಸದ ಮುಂದೆ ಜಮಾಯಿಸಿರುವಂತದ್ದು. ಈಗಾಗಲೇ ಅನಿರುದ್ಧ ಅವರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಅಭಿಮಾನಿಗಳ ಬೇಡಿಕೆ ಏನು ಅನ್ನೋದನ್ನು ಕೂಡ ಅವರು ಇಟ್ಟಿದ್ದಾರೆ. ಇದು ಯಾರು ಕೈವಾಡ ಇದೆಯೋ ಈ ಸಮಾಧಿ ತೆರವಿನ ಹಿಂದೆ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವಂಥದ್ದು ಆಗ್ರಹ ಕೂಡ ಕೇಳಿ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಿವಾಸದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಹಾಳುಗೆಡವಿರುವುದರ ಕುರಿತಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತ ಸ್ಮಾರಕವನ್ನ ಕಿತ್ತು ಹಾಕಿರುವುದರ ಕುರಿತಾಗಿ ಅನಿರುದ್ಧ್ ಇವತ್ತು ಅಭಿಮಾನಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಂತ ಈ ಘಟನೆಯನ್ನ ಖಂಡಿಸಿದ್ರು. ಅದರ ಜೊತೆಗೆ ಅಭಿಮಾನಿಗಳ ಜೊತೆಗೆ ಇನ್ನೇನೆಲ್ಲ ಮಾತುಕತೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ವಿಷ್ಣುವರ್ಧನ್ ಅವರ ಸಮಾಧಿ ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ನಿವಾಸದ ಬಳಿ ನೆರೆದಿರ್ತಕ್ಕಂಥದ್ದು. ಸಾಕಷ್ಟು ಅಭಿಮಾನಿಗಳು ಕೂಡ ಇವತ್ತು ಸೇರಿರುವಂತದ್ದು. ಏನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಯಾರು ಆ ಕಿಡಿಗೇಡಿಗಳು ತೆರವನ್ನ ಮಾಡಿದ್ದಾರೆ ಅವರನ್ನ ಖಂಡಿತ ಶಿಕ್ಷಿಸಬೇಕು. ವಿಷ್ಣುವರ್ಧನ್ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡಬೇಕು. ಏನು ಅದೇ ಜಾಗದಲ್ಲಿ ಮತ್ತೆ ಸಮಾಧಿ ಪುನರ್ ನಿರ್ಮಾಣ ಆಗಬೇಕು, ಸ್ಮಾರಕ ಆಗಬೇಕು ಎನ್ನುವಂತ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ಜೊತೆಗೆ ಏನು ಮೈಸೂರಿನಲ್ಲಿ ಸ್ಮಾರಕ ಆಗಿದೆ, ಆ ಸ್ಮಾರಕ ಅಲ್ಲೇ ಇರಲಿ. ಆದ್ರೆ ಆ ಸ್ಮಾರಕಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಸಂಸ್ಕಾರ ಎಲ್ಲಾಗಿದೆ, ಪುಣ್ಯಭೂಮಿಯ ಜಾಗದಲ್ಲಾಗಿದೆಯೋ ಅದೇ ಜಾಗದಲ್ಲಿ ಏನು ಸಮಾಧಿ ಆಗಬೇಕು, ಪುನರ್ ನಿರ್ಮಾಣ ಎನ್ನುವಂತ ಅಭಿಮಾನಿಗಳ ಆಗ್ರಹ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ನಡೆದಿರ್ತಕ್ಕಂಥದ್ದು. ಏನು ವಿಷ್ಣುವರ್ಧನ್ ಅವರ ನಿವಾಸದ ಮುಂದೆ ಜಮಾಯಿಸಿರುವಂತದ್ದು. ಈಗಾಗಲೇ ಅನಿರುದ್ಧ ಅವರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಅಭಿಮಾನಿಗಳ ಬೇಡಿಕೆ ಏನು ಅನ್ನೋದನ್ನು ಕೂಡ ಅವರು ಇಟ್ಟಿದ್ದಾರೆ. ಇದು ಯಾರು ಕೈವಾಡ ಇದೆಯೋ ಈ ಸಮಾಧಿ ತೆರವಿನ ಹಿಂದೆ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವಂಥದ್ದು ಆಗ್ರಹ ಕೂಡ ಕೇಳಿ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.